ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದಕ್ಕೆ ಆ ಮಂತ್ರ ಅಷ್ಟೇ ಅಲ್ಲ, ರಂಬೆ ಆಗ್ಲಿ ಕೊಂಬೆ ಆಗ್ಲಿ ಯಾರು ಇರಬಾರ್ದು. ನಮ್ ಶಾಂತಮ್ಮನೇ. ಓ, ಇದು ಮ್ಯಾಟ್ರು. ಇದಕ್ಕೆ ನಿಮ್ಗೆ ಕೋಪ ಬಂದಿದೆ, ರೈಟ್? ರತ್ನಮ್ಮ ಅವ್ರೆ, ಅವ್ರು ಹೆಂಗಾದ್ರೂ ಇರ್ಲಿ ಬಿಡಿ, ನಿಮ್ಗೆ ಯಾಕಿವಾಗ? ಏನಮ್ಮ ಹಿಂಗಂತ್ಯ? ಮತ್ತೆ ಒಂದ್ ಹೆಣ್ಣು ಹಸೆ ಮನೆ ತನಕ ಬಂದು ತಾಳಿ ಕಟ್ಟಿಸ್ಕೊಳ್ದೆ ಹೋದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ? ಆ ನೋವ್ನ ನಾನು ಅನುಭವಿಸಿದ್ದೀನಿ. ಒಂದ್ ಹೆಣ್ಣಿಗೆ ಇನ್ನೊಂದ್ ಹೆಣ್ಣಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ? ಅವಳ ಮೇಲ್ ಬಂದಿರೋ ಅಪವಾದ ಸುಳ್ಳು, ಗೊತ್ತಾ? ನೀನ್ ಕರುಣೆ ತೋರ್ಸಮ್ಮ. ಯಾರಮ್ಮ ಬೇಡ ಅಂದ್ರು? ಆದ್ರೆ ಅವಳ ಮೇಲೆ ತೋರಿಸ್ಬೇಡ. ಅಯ್ಯ, ಅವಳು ಕರುಣೆ ಅನ್ನೋದೇ ಇಲ್ವಲ್ಲಮ್ಮ. ಶಾಂತಮ್ಮ ತನ್ನ ಉಸಿರನ್ನೇ ಕೊಟ್ಟು ರಾಘವನ ಭೂಮಿಗೆ ತಂದ್ಲು. ಆ ಮಗು ಮೇಲೆ ಸ್ವಲ್ಪನಾದ್ರೂ ಕರುಣೆ ಇಲ್ವಲ್ಲಮ್ಮ ಅವಳಿಗೆ. ಅವನ ಹೆಸ್ರಿಗೆ ಇಡ್ಬೇಕು ಅಂತಿರೋ ದುಡ್ಡನ್ನ ನುಂಗಕ್ ಹೋಗ್ತಿದ್ದಾಳೆ. ಅದ್ರಲ್ಲೂ ನೀವು ಬೇರೆ ಸಪೋರ್ಟ್ ಮಾಡ್ತಿದ್ದೀರಾ ಅವಳಿಗೆ. ಇಷ್ಟೆಲ್ಲ ನಡೆದಿದ್ ನಿಮ್ಮಿಂದನೇ ಕಣಮ್ಮ. ರತ್ನಮ್ಮ, ನಾನ್ ಏನ್ ಮಾಡ್ದೆ? ಇನ್ನೇನಮ್ಮ ಹೇಳಿ, ನೀವು ಬಂದು ಅವಳು ತುಂಬಾ ಒಳ್ಳೆಯವಳು, ಹಾಲಿನಂತ ಮನ್ಸ್ನವಳು ಅಂತ ಅವಳಿಗೆ ಅದೇನೋ ಹೇಳ್ತಾರಲ್ಲ, ಸರ್ಟಿಫಿಕೇಟ್ ಅಂತ ಕೊಟ್ರಿ. ಅವಳು ನೀಟಾಗಿ ಅವಳ ಗಂಡನ ತಲೆ ಸವರಿದ್ಲು. ಒಂದಲ್ಲ ಎರಡಲ್ಲ 50 ಲಕ್ಷ ರೂಪಾಯಿ ಲಪ್ಟಾಯ್ಸಕ್ ನೋಡ್ತಿದ್ದಾಳೆ. ಅವಳು ಇರೋ ದುಡ್ಡನ್ನೆಲ್ಲ ಒತ್ಕೊಂಡು ಹೋಗ್ಬಿಟ್ರೆ ನಮ್ ರಾಘವ್ಗೆ ಏನ್ ಉಳಿಯುತ್ತೆ? ಆ ಮಗು ಈಗಾಗ್ಲೇ ತನ್ನ ತಾಯಿನ ಕಳ್ಕೊಂಡಿದ್ದೆ ಕಣಮ್ಮ. ಆ ತಾಯಿ ಹೆಸರಲ್ಲಿರೋ ದುಡ್ಡನ್ನು ತೆಗಿಯಕ್ ಹೋಗ್ತಿದಾರಲ್ಲ, ನಂಗ್ ಹೊಟ್ಟೆ ಉರಿಯಲ್ವಾ? ರಾಘವ್ ಹೆಸರಿಗೆ ಬಂದಿರೋ ದುಡ್ಡನ್ನ ಅವ್ರಪ್ಪ ಹೇಗ್ ಬೇಕಾದ್ರೂ ಬಳಸ್ಕೋಬಹುದಲ್ವಾ ರತ್ತಮ್ಮ? ಮಂತ್ರ ಯಾರ್ ಹೇಳಿ? ಸುಶಾಂತ್ ಹೆಂಡ್ತಿ ತಾನೆ, ಅವಳಿಗೆ ಹಾಕಿರಲ್ವಾ? ಅಲ್ಲ ರತ್ನಕ್ಕ, ಇವಾಗ ಶಾಂತಿ ಅವ್ರ ಮಗು ರಾಘವ್ಗೆ ಸುಶಾಂತ್ ಸರಿ ತಾನೆ ಎಲ್ಲ. ಅಲ್ಲ, ಅವ್ರ ತಂದೆಗೆ ಗೊತ್ತು ತಾನೆ ಅವ್ರ ಮಗಂದು ದುಡ್ಡದು ಅಂತ. ಗೊತ್ತಪ್ಪ, ಗೊತ್ತಿಲ್ದೆ ಏನೋ ಮತ್ತೆ. ಆದ್ರೆ ಆ ಮಂತ್ರ ಅವಳಲ್ಲ, ಅವಳೆಲ್ರಿಗಿಂತ ಚಾಲಕಿ. ಇವತ್ಗೆಷ್ಟು, ನಾಳೆ ಇನ್ನೊಂದಿಷ್ಟು, ಮುಂದಿನ ತಿಂಗಳು ಮತ್ತೊಂದಷ್ಟು, ಕೊನೆಗೆಲ್ಲ ಕುಡ್ದು ತಿಂದು ತೇಗ್ಬಿಡ್ತಾಳೆ. ನಾಳೆ ಏನ್ ಕೇಳೋದು, ಏನಂತ ಕೇಳೋದು? ಏನಮ್ಮ ಅರ್ಚನಮ್ಮ, ನಿನ್ಗೀಗ ಸಂತೋಷನಾ? ಶಾಂತಿ ಹೆಸರಲ್ಲಿ ಬಂದಿರೋ ದುಡ್ಡನ್ನ ಹೊಡೆಯೋದಕ್ಕೆ ಒಳ್ಳೆ ಉಪಾಯ ಮಾಡ್ಕೊಟ್ಬಿಟ್ಟೆ ಕಣಮ್ಮ ನೀನು. ಅದಕ್ಕೆಲ್ಲ ನೀನೇ ಕಾರಣ. ಶಂಕ್ರು, ಏನ್ ಶಂಕ್ರು ಹೀಗೆಲ್ಲ ಮಾತಾಡ್ತಿದ್ದಾರೆ ರತ್ನಮ್ಮ? ನಾನ್ ಏನ್ ಮಾಡ್ದೆ ಹೇಳು? ನಾನ್ ಏನಾದ್ರೂ ಮಾಡಿದ್ ತಪ್ಪಾ? ಅಮ್ಮೋರೆ, ರತ್ನಕ್ಕ ಅವ್ರು ಕೇಳ್ತಿರೋ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ಬೇಕು. ಅದೇನ್ ಉತ್ತರ ಕೊಡ್ಬೇಕು ಕೊಡಿ. ಏನಪ್ಪ ಉತ್ತರ ಕೊಡ್ತಾರೆ? ಗೊತ್ತಿದ್ರೆ ತಾನೇ ಕೊಡೋದು. ಅವ್ರೇನ್ ಕೊಡೋದ್ ಬೇಡ ಕಣಪ್ಪ. ಅಮ್ಮವ್ರೇನೋ ಸ್ವೀಟ್ ಮಾಡ್ತೀನಿ ಅಂದಿದ್ದಾರೆ, ಸಾಲ್ದಿದ್ರೆ ಇನ್ನೊಂದ್ ಕಪ್ ತರ್ಸ್ಕೊಂಡ್ ತಿನ್ನಿ. ಅಲ್ಲ ಅಮ್ಮೋರೆ, ಏನ್ ಶಾಂತಿ ಇದು? ಏನಕ್ಕೆ ರತ್ನಕ್ಕ ಹಿಂಗ ಆಡ್ತಿದಾರೆ? ಏನಾಯ್ತು? ಪ್ಲೀಸ್ ಸುಮ್ನೆ ಇರು ನೀನು, ಹೋಗು. ಅರೆ, ಇವಾಗ ನಾನು ಅಂತದೇನು? ಹೋಗು ಅಂದ್ರು. ಸರಿ ಆಯ್ತು ಬಿಡು, ಏನೋ ಸ್ವೀಟ್ ಮಾಡ್ತಿದಾರೆ, ನೀನ್ ನೋಡಿದ್ರೆ ಹೊರಗೆ ಹೋಗು ಅಂತಿದ್ಯಾ? ಒಂದೊಂದ್ಸರಿ ಶಾಂತಿ ನಿವಾಸದಲ್ಲಿ ನಾನಿಲ್ಲ ಅನ್ನೋಕೊರ್ಗು ನನ್ನ ಕಾಡುತ್ತೆ. ನನ್ ರತ್ನಮ್ಮ ನನ್ನನ್ ಯಾಕಿಷ್ಟು ಪ್ರೀತಿ ಮಾಡ್ತಾರೆ? ಶಾಂತಿ ನಿವಾಸದಲ್ಲಿರೋರ್ನ ಎಷ್ಟ್ ಚೆನ್ನಾಗಿ ನೋಡ್ಕೋತಾರೆ. ನಾನಿಲ್ಲ ಅನ್ನೋಕೊರ್ಗುನು ನೀಗಿಸ್ಬಿಡ್ತಾರೆ. ರತ್ನಮ್ಮ, ನೀವು ಮಾತಾಡೋದು, ನೀವು ಮಾಡೋದೆಲ್ಲ ನೋಡಿದ್ರೆ ನಾನೇ ಶಾಂತಿ ಅಂತ ಹೇಳ್ಬಿಡ್ಬೇಕನ್ಸತ್ತೆ. ಆದ್ರೆ ಇನ್ನೂ ಆ ಸಮಯ ಬಂದಿಲ್ಲ. ಹೇಳ್ತೀನಿ. ನೋಡ್ರೋ, ನನ್ಗೆ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ಬಿಟ್ಟು ಬರ್ತೀನಿ. ಹುಷಾರು. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೋ ಇಬ್ಬರದು ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಹುಷಾರ್. ಆಯ್ತಕ್ಕ, ನಾವು ನೋಡ್ಕೊಂತೀವಿ. ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಏನ್ ಗುರು, ಏನ್ ಯೋಚನೆ ಮಾಡ್ತಿದ್ಯಾ?
ಏನಿಲ್ಲ ಕಣೋ, ಆ ಹುಡುಗಿ ಹೇಳಿದ್ಲಲ್ಲ, ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಅವಳು ಶ್ರೀಮಂತರ ಮನೆ ಹುಡುಗಿನೇ ಇರಬೇಕು. ನೀನ್ ಸರಿಯಾಗಿ ಹೇಳ್ದೆ ಗುರು. ಬಾಯಲ್ಲಿ ಹೇಳೋರೆಲ್ಲ ಶ್ರೀಮಂತರ. ಮಾತ್ನ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ತಗೋ. ತಿಳ್ಕೊಂಡಾದ್ರೂ ಏನ್ ಮಾಡ್ಬೇಕು ಇವಾಗ ನಾವು? ಅಲ್ಲ ಕಣೋ, ಅವಳು ಅವ್ರ ಅಣ್ಣ ₹1,00,00,000 ಬೇಕಾದ್ರೂ ಕೊಡ್ತಾನೆ ಅಂತ ಹೇಳಿದ್ಲು. ಏ ಗುರು, ಅವಳು ಹೇಳ್ತಾ ಇರೋದು ನಿಜ ಅಂತ ಹೆಂಗ್ ನಂಬ್ತೀಯ ನೀನು? ಇಲ್ಲಿಂದ ತಪ್ಸ್ಕೊಳ್ಳೋಕೆ ಸುಳ್ಳು ಹೇಳ್ತಿದ್ರು ಹೇಳಿರ್ಬೋದಲ್ವಾ? ನನಗಂಗ ಅನಿಸ್ತಿಲ್ಲ ಕಣೋ. ನೋಡಿದ್ರೆ ಹುಡುಗಿ ಶ್ರೀಮಂತರ ಮನೆ ಅವಳ ತರಾನೇ ಕಾಣಿಸ್ತಿದ್ದಾಳೆ. 1 ವರ್ಷದಿಂದ ಕೂಡಾಕಿದಾರಲ್ವಾ, ಅದಕ್ಕೇನೆ ಹಂಗಾಗಿರ್ಬೇಕು ಅನ್ಸತ್ತೆ. ಹೌದಲ್ವಾ? ₹1 ಪ್ರಯೋಜನ ಇಲ್ಲದೆ ನಮ್ಮ ಅಕ್ಕ 1 ವರ್ಷದಿಂದ ಅವಳನ್ನ ಸಾಕ್ತಿದ್ದಾಳೆ. ವೇಸ್ಟ್ ಅಲ್ವಾ ಗುರು? ಏ ಅದನ್ನೇ ಕಣೋ ನಾನು ಹೇಳ್ತಿರೋದು. ಆ ಹುಡುಗಿ ಹೇಳಿದ್ಲಲ್ಲ, ಅವಳ ಹತ್ರ ಹೋಗಿ ಅವಳ ಅಣ್ಣನ ನಂಬರ್ ತಗೊಂಡ್ರೆ. ತಗೊಂಡ್ ಏನ್ ಮಾಡೋದು? ಏನಿಲ್ಲ ಕಣೋ, ನಾವು ಒಂದ್ ಸ್ವಲ್ಪ ದುಡ್ಡಿಗೆ ಡೀಲ್ ಮಾಡೋಣ. ಏನ್ ಮಾಡೋದು ಅಂತ್ಯಾ? ಏನಿಲ್ಲ ಮಗ, ಡಬಲ್ ಏಜೆಂಟ್ಗಳ ತರ ಕೆಲ್ಸ ಮಾಡೋಣ. ಆ ಕಡೆ ಆ ಹುಡುಗಿ ಅಣ್ಣನ ಜೊತೆನೂ ಮಾತಾಡ್ಬೇಕು, ಈ ಕಡೆ ಅಕ್ಕನಿಗೆ ಆ ವಿಷಯ ಗೊತ್ತಾಗ್ದಿರೋ ತರ ಆ ಹುಡುಗಿ ನೋಡ್ಕೋತಾ ಇರಬೇಕು. ಏನು ರಿಸ್ಕ್ ಆಗಲ್ಲ, ಒಳ್ಳೆ ದುಡ್ಡು ಸಿಗುತ್ತಂತ ಹೇಳ್ತಿದ್ಯಾ? ಏ ಯೋಚನೆ ಮಾಡೋ, ₹1,00,00,000 ಸಿಕ್ಕಿದ್ರೆ ಹೆಂಗಿರುತ್ತೆ? ಗುರು, ಅಷ್ಟೊಂದ್ ಬೇಡ, ಒಂದ್ ₹50,00,000 ಕೊಟ್ರೆ ಸಾಕು. ನಾನು ನೀನು ಯಾವತ್ತಾದ್ರೂ ಇಷ್ಟು ದುಡ್ಡು ನೋಡಿದೀವಾ? ನನ್ನ ಪ್ಲಾನ್ ನಿನಗೆ ಓಕೆ ತಾನೆ? ಓಕೆನೆ, ಆದ್ರೆ ಏನ್ ಮಾಡೋದು ಹೇಗ್ ಮಾಡೋದು ಅಂತ ನೀನೇ ಹೇಳ್ಬೇಕು ಗುರು. ಹೇಗಾದ್ರೂ ಮಾಡಿ ಅವತ್ತು ಅಕ್ಕನ ಮೊಬೈಲ್ ತಗೊಂಡು ಡಯಲ್ ಮಾಡಿದ್ಲಲ್ಲ ಅವ್ರ ಅಣ್ಣನ್ಗೆ, ಆ ನಂಬರ್ನ ಹೆಂಗಾದ್ರೂ ಕಂಡಿಡಿಬೇಕು. ಆ ನಂಬರ್